ಈಗಾಗಲೇ ಬಿಜೆಪಿ ರಾಜಭವನ ಚಲೋ ಮಾಡ್ತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಶಾಸಕರು ವಿರೋಧ ಪಕ್ಷದ ಉಪನಾಯಕರಿಂದ ಅರವಿಂದ್ ಬೆಲ್ಲದವರಿದ್ದಾರೆ. ಬನ್ನಿ ನೇರವಾಗಿ ಅವರ ಮಾತಾಡ್ತೀನಿ. ಸರ್, ಖಾಲಿ ಡಬ್ಬದ ಸಮೇತ ಹೋಗ್ತಾ ಇದ್ದೀರಿ. ಹೌದು, ಈ ಸರ್ಕಾರ ಮುಸ್ಲಿಮರನ್ನ ಓಲೈಕೆ ಮಾಡೋ ಸಂಬಂಧ ಬಜೆಟಿನ ಎಲ್ಲ ಅಮೌಂಟನ್ನು ಮುಸ್ಲಿಮರಿಗೆ ಕೊಡೋದು ಕೆಲಸ ಮಾಡೈತೆ. ಇವತ್ತು ಎಸ್ಸಿಗಳಿಗೆ ಕೊಟ್ಟ ಇಟ್ಟಂಥ ದುಡ್ಡನ್ನು ಎಸ್ಟಿಗಳಿಗೆ ಇದ್ದಂಥ ದುಡ್ಡನ್ನು ತೆಗೆದು ಅದನ್ನು ಬೇರೆದಕ್ಕಾಗಿ ಉಪಯೋಗಿಸಿದೆ. ಎಸ್ಸಿಗಳ ದುಡ್ಡನ್ನು ಕಟ್ ಮಾಡೈತಿ, ಎಸ್ಟಿಗಳ ದುಡ್ಡನ್ನು ಕಟ್ ಮಾಡೈತಿ, ಒಕ್ಕಲಿಗರ ದುಡ್ಡನ್ನು ಕಟ್ ಮಾಡೈತಿ, ಲಿಂಗಾಯತರ ದುಡ್ಡನ್ನು ಕಟ್ ಮಾಡೈತಿ, ಕುರುಬರ ದುಡ್ಡನ್ನು ಕಟ್ ಮಾಡೈತಿ, ಅಂಬಿಗರ ದುಡ್ಡನ್ನು ಕಟ್ ಮಾಡೈತಿ. ಎಲ್ಲ ಸಮಾಜದ ದುಡ್ಡನ್ನು ಕಟ್ ಮಾಡಿ ಕೇವಲ ಮುಸ್ಲಿಮರಿಗಾಗಿ ಇದನ್ನು ಬಜೆಟನ್ನು ಮೀಸಲಾಗಿ ಇಟ್ಟಂಗೆ ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರ ದಿವಾಳಿ ಎದ್ದೈತಿ. ಕೇವಲ ಮುಸ್ಲಿಮರಿಗಾಗಿ ಮಾತ್ರ ಇದ್ದಂಥ ಸರ್ಕಾರ ಆಗೈತಿ. ಹಾಗಾಗಿ ಈ ಸರ್ಕಾರವನ್ನು ವಜಾ ಮಾಡಬೇಕು. ಯಾಕಂತಂದ್ರೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ದೇಶ ವಿರೋಧಿ ಶಕ್ತಿಗಳು ಬಂದಾಗೂ ಕೂಡ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ 3 ತಿಂಗಳಿಗೆ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವಿಧಾನಸಭೆ ಮೊಗಸಾಲೆಯಲ್ಲಿ ದೇಶ ವಿರೋಧಿ ಶಕ್ತಿಗಳು ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿದಾಗೂ ಕೂಡ ಇನ್ನೂ ನಾವು ರಿಪೋರ್ಟ್ ತರಿಸ್ಬೇಕು ಹಾಗೆ ಹೀಗೆ ಅಂಥೇಳಿ ಸುಮಾರು 48 ಗಂಟೆಗಳು ಹೋದರೂ ಕೂಡ ಇನ್ನೂ ತನಕನೂ ಯಾವುದೋ ಒಂದು ಸಿಂಗಲ್ ಅರೆಸ್ಟನ್ನು ಮಾಡಿಲ್ಲ. ಏನು ಆಗಿಲ್ಲ ಅಂದ್ರೆ ತಿರುಚಲಾಗಿದೆ, ನಾವು ತನಿಖೆ ಮಾಡ್ತಿದ್ದೀವಿ ಅಂತ ತಿರುಚಿದಾರೆ ಹಾಗಾದ್ರೆ ಅಂತ ಹೇಳಿ. ತನಿಖೆ ಮಾಡ್ತೇವೆ ಅಂತ ಹೇಳಿ ಎಲ್ಲ ಸಾಕ್ಷ್ಯಾಧಾರವನ್ನು ತಿರುಚುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಾತೈತಿ. ಈ ದೇಶದಲ್ಲಿ ಎಲ್ಲ ಕ್ರಿಮಿನಲ್ಸ್ ಎಲ್ಲ ಕ್ರೈಮ್ ಆ್ಯಕ್ಟಿಗೂ FSL ರಿಪೋರ್ಟ್ ಬೇಕಾಗಿಲ್ಲ. ಆದರೆ ಇದಕ್ಕೆ FSL ರಿಪೋರ್ಟ್ ಬೇಕಂತ ಹೇಳಿ ಈ ರೀತಿ ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವಂಥ ಕೆಲಸ, ಮುಸ್ಲಿಮರ ರಕ್ಷಣೆ, ದೇಶ ವಿರೋಧಿ ಶಕ್ತಿಗಳ ರಕ್ಷಣೆ, ಮುಸ್ಲಿಂ ವೋಟ್ ಬ್ಯಾಂಕಿಗಾಗಿ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ರಿಪೋರ್ಟ್ ಮೇಲೆ ನಂಬಿಕೆ ಇದೆಯಾ ನಿಮ್ಗೆ? ಹಾಗಾದ್ರೆ ಈ FSL ರಿಪೋರ್ಟ್ ಸಂಪೂರ್ಣವಾಗಿ ಫ್ಯಾಬ್ರಿಕೇಟ್ ಮಾಡ್ತಾರೆ. ಇದ್ರ ಮೇಲೆ ನಮ್ಗೆ ಯಾವ್ದು ಈಗ ನಮ್ಗೆ ಗೊತ್ತಾಗ್ಬಿಟ್ಟದ ಅವ್ರು ಯಾವ ರೀತಿ FSL ರಿಪೋರ್ಟ್ ತರಿಸ್ತಾರಂತೇಳಿ.